ಚಿಕ್ಕಮಗಳೂರು ನಗರದ ಕತ್ರಿಮಾರಮ್ಮ ದೇವಾಲಯದಿಂದ ರಾಂಪುರದವರೆಗೆ 15ನೇ ಹಣಕಾಸಿನ ಅಡಿಯಲ್ಲಿ 95 ಲಕ್ಷ ರೂಪಾಯಿ ವೆಚ್ಚದ ನೂತನ ಸ್ಟ್ರೀಟ್ ಲೈಟ್ಗಳಿಗೆ ಮಾನ್ಯ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದವರು, ಚಿಕ್ಕಮಗಳೂರು ನಗರದ ಮುಖ್ಯ ರಸ್ತೆಯ ಹಲವು ದಿನಗಳ ಬೇಡಿಕೆಯಾಗಿದ್ದ ಉತ್ತಮ ಸ್ಟ್ರೀಟ್ ಲೈಟ್ ವ್ಯವಸ್ಥೆಯ ಕನಸು ಇಂದು ನನಸಾಗಿದ್ದು, ಸಹಕರಿಸಿದ ಸರ್ಕಾರದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು. ಬಹುಶಃ ಚಿಕ್ಕಮಗಳೂರು ನಗರಕ್ಕೆ ಬಹಳ ಸಂತೋಷ ಪಡುವ ದಿನ. ಏನು ಚಿಕ್ಕಮಗಳೂರು ನಗರದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಏನು ಮೀಡಿಯಂ ಲೈಟ್ನ ಬೀದಿ ದೀಪವನ್ನು ಇವತ್ತು ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಂಪುರದಿಂದ ಕತ್ರಿಮಾರಮ್ಮ ದೇವಸ್ಥಾನದವರೆಗೂ ಮಾಡಿದ್ದೇವೆ. ಈ ಲೈಟನ್ನು ಇವತ್ತು ಭಾಳ ಸಂತೋಷದಿಂದ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ದಿನೇಶ್ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಗೌರವಾನ್ವಿತ ನಗರಸಭೆಯ ಉಪಾಧ್ಯಕ್ಷರು ಸದಸ್ಯರುಗಳ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಭಾಳ ಸಂತೋಷದ ವಿಚಾರ. ಇದು ಸಾರ್ವಜನಿಕರಿಗೆ ಭಾಳ ತೊಂದರೆಯಾಗಿತ್ತು ವಾಕಿಂಗ್ ಮಾಡಲಿಕ್ಕೆ, ವಾಹನದಲ್ಲಿ ಹೋಗಲಿಕ್ಕೆ. ಮುಂದೆ ಕೆಲವೇ ದಿನಗಳಲ್ಲಿ ತಾಂತ್ರಿಕ ತೊಂದರೆಯಿಂದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ಐಮಾಸ್ಕ್ ಲೈಟು ಮತ್ತು ಬೀದಿ ದೀಪ ಅಳವಡಿಸೋಕ್ಕೆ ಕೆಲಸ ಮಾಡ್ತೇವೆ. ಅದು ತಾಂತ್ರಿಕ ತೊಂದರೆಯಿಂದ ಮುಂದಿರೋ ಹೋಗಿರೋದ್ರಿಂದ ಅದು ಸಹ ಇನ್ನೊಂದು 3 ತಿಂಗಳೊಳಗಡೆ ಕತ್ರಿಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ಬೀದಿ ದೀಪವನ್ನು ಅಳವಡಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ನಂತರ ನಗರಸಭಾ ಅಧ್ಯಕ್ಷರಾದ ಶೀಲಾ ದಿನೇಶ್ ಕುಮಾರ್ ಗೌಡ ನೂತನ ಸ್ಟ್ರೀಟ್ ಲೈಟ್ ವ್ಯವಸ್ಥೆಯ ಬಗ್ಗೆ ಸಂತಸವನ್ನ ಹಂಚಿಕೊಂಡರು. ಮೂಲಕ ಜನರಿಗೆ ಒಳ್ಳೆಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಮುಖಾಂತರ ನಗರಸಭೆಯಿಂದ ನಮ್ಮ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ. ಅದೇ ರೀತಿ ನಮ್ಮ 35 ವಾರ್ಡಿನ ಸದಸ್ಯರು ಕೂಡ ಅವರಿಗೆ ಧನ್ಯವಾದಗಳು. 15ನೇ ಹಣಕಾಸು ಯೋಜನೆ ಅಡಿ 2024-25ರ ಹಣಕಾಸಿನ ಯೋಜನೆಯಲ್ಲಿ ಏನು 95 ಲಕ್ಷ ರೂಪಾಯಿಗಳಲ್ಲಿ ರಾಂಪುರ ಸರ್ಕಲ್ನಿಂದ ನಮ್ಮ ಟೆಂಡರ್ ಚಿಕನ್ವರೆಗೂ ನ್ಯಾಷನಲ್ ಹೈವೇಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಎಲೆಕ್ಟ್ರಿಕ್ ಕಾಮಗಾರಿ ಏನಿದೆ, ಈ ಕಾಮಗಾರಿ ಉದ್ಘಾಟನೆಗೆ ಶಾಸಕರಾದ ನಮ್ಮ ಅಚ್ಚುಮೆಚ್ಚಿನ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ, ನಮ್ಮ ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ, ನಮ್ಮ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ಈ ಉದ್ಘಾಟನೆ ಸಮಾರಂಭವನ್ನು ಕೈಗೊಂಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಖುಷಿ ತಂದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರಾದ ಬಿ.ಸಿ. ಬಸವರಾಜ್ ಸೇರಿದಂತೆ ನಗರಸಭೆಯ ಎಲ್ಲ ಸದಸ್ಯರು, ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.